ನೋಡಿ, ದೇವನಹಳ್ಳಿ ಭಾಗದಲ್ಲಿ ನಿನ್ನ ಸಾವಾಸ ಬೇಡ ಅಂತ ಹೇಳಿದಕ್ಕೆ ಯುವಕನಿಗೆ ಆಂಟಿ ಗೂಸಾ ಕೊಟ್ಟಿದ್ದಾರೆ. ಅನೈತಿಕ ಸಂಬಂಧಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಮಾರಕಾಸ್ತ್ರಗಳಿಂದ ಯುವಕನಿಗೆ ಹಲ್ಲೆ ಮಾಡಿರೋದು. ದೊಡ್ಡಬಳ್ಳಾಪುರ ತಾಲೂಕಿನ ಪುಟ್ಟಯ್ಯನ ಅಗ್ರಹಾರದಲ್ಲಿ ನಡೆದಿರೋ ಘಟನೆ ಇದು. ಸಾವಾಸ ಮಾಡಿದ್ದಾನೆ, ಆಮೇಲೆ ಸರಿ ಹೋಗಿಲ್ಲ, ಅದನ್ನು ಬ್ರೇಕ್ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾನೆ, ಹೊಡೆದಾಕಿದ್ದಾರೆ. ದೀಪಾ ಎಂಬಾಕೆಯ ಜೊತೆ ಕಾರ್ತಿಕ್ ಅನ್ನೋನು ಸಂಬಂಧ ಇಟ್ಕೊಂಡಿದ್ದ. ಆದರೆ ಕೆಲ ದಿನಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ದ ಈ ಯುವಕ. ಅದಕ್ಕೆ ಆಂಟಿ ಸಿಟ್ಟಿಗೆದ್ದು ಸಿನಿಮೆಯ ರೀತಿಯಲ್ಲಿ ಡೆಡ್ಲಿ ಅಟ್ಯಾಕ್ ಮಾಡಿಸಿರೋದು. 13ನೇ ತಾರೀಕಿನ ಮುಸ್ಸಂಜೆ ಸಂದರ್ಭದಲ್ಲಿ ಗ್ಯಾಂಗ್ ಕಟ್ಕೊಂಡು ಯುವಕನ ಮೇಲೆ ದಾಳಿ ಮಾಡಿಸಿದ್ದಾರೆ. ಸಾರ್ವಜನಿಕ ಸಮಯದಲ್ಲಿ ಅಂದರೆ ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ಯುವಕ ಹೆಂಗೋ ಪಾರಾದ. ದೊಡ್ಡ ಬೆಳವಂಗಲ ಪೊಲೀಸರಿಂದ ಆಂಟಿ ಮತ್ತು ಮತ್ತೊಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, ಆ ಯುವಕ ರಕ್ತದ ಮಡುವಿನಲ್ಲಿದ್ದಾನೆ. ಈತ ನೋಡಿ, ಗಮನ ಇನ್ನೊಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ದೀಪಾ ಅಂತ ಹಲ್ಲೆ ಮಾಡಿದ ಮಹಿಳೆ. ಈತ ಕಾರ್ತಿಕ್ಕು, ಈತ ಹಲ್ಲೆಗೊಳಗಾದ ಯುವಕ. ಇವರಿಬ್ಬರು ಅನೈತಿಕ ಸಂಬಂಧ ಇಟ್ಕೊಂಡಿದ್ರಂತೆ. ಆಮೇಲೆ ಹೋಗ್ತಾ ಹೋಗ್ತಾ ಕಾರ್ತಿಕ್ ಅನ್ನೋನಿಗೆ ಈ ಸಹವಾಸ ಬೇಡ ನನಗೆ ಅಂತೇನೋ ಅವಾಯ್ಡ್ ಮಾಡಿದ್ದಾನೆ. ಅವಾಯ್ಡ್ ಮಾಡ್ತಿದ್ದಂತೆ ಇದನ್ನು ತಡ್ಕೊಳಕ್ಕಾಗಿಲ್ಲ ದೀಪಾಗೆ. ಹಾಗಾಗಿ ಸಿನಿಮೆಯ ರೀತಿಯಲ್ಲಿ ಗ್ಯಾಂಗ್ ಕಟ್ಕೊಂಡು ಬಂದು 13ನೇ ತಾರೀಕು ಮುಸ್ಸಂಜೆ ಸಂದರ್ಭದಲ್ಲಿ ಕಾರ್ತಿಕ್ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಾಳೆ. ಆಗ ಅಲ್ಲಿದ್ದಂಥ ಜನ ಹಂಗೋ ಹಿಂಗೋ ಕಾರ್ತಿಕ್ನ ಸೇಫ್ ಮಾಡ್ತಾರೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ದೀಪಾ ಮತ್ತು ಹಲ್ಲೆ ಮಾಡಿದಂಥ ಗ್ಯಾಂಗನ್ನು ಅರೆಸ್ಟ್ ಮಾಡ್ತಾರೆ. ಅಂದರೆ ಮತ್ತೊಬ್ಬ ಇಬ್ಬರನ್ನ ಅರೆಸ್ಟ್ ಮಾಡಿರೋದು. ಬೇಡದೇ ಇರುವಂಥ ಸಂಬಂಧಕ್ಕೆ ಆಸೆಪಟ್ಟು ಈಗ ಆಸ್ಪತ್ರೆ ಸೇರಿದ್ದಾನೆ. ಸದ್ಯ ಕೈಲಾಸ ಸೇರಿಲ್ಲ, ಅದು ಆತನ ಅದೃಷ್ಟ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮಾಂಜಿ ಫೋನ್ ಸಂಪರ್ಕದಲ್ಲಿ. ರಾಮಾಂಜಿ, ಈಗ ಪೊಲೀಸ್ ತನಿಖೆಯಲ್ಲಿ ಏನೇನು ಗೊತ್ತಾಯ್ತು? ಎಸ್ ಶರತ್, ಏನಂತಂದ್ರೆ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪುಟ್ಟಯ್ಯನ ಅಗ್ರಹಾರ ಗ್ರಾಮದಲ್ಲಿ ಕಳೆದ 13ರ ಸಂಜೆ ಏನಂತಂದ್ರೆ ಈ ಒಂದು ಘಟನೆ ನಡೆದಿದೆ. ಈ ದೀಪಾ ಎಂಬ ಮಹಿಳೆ ಜೊತೆ ಈ ಕಾರ್ತಿಕ್ ಎಂಬ ಪುಟ್ಟಯ್ಯನ ಅಗ್ರಹಾರ ಗ್ರಾಮದ ಕಾರ್ತಿಕ್ ಎಂಬ ಏನಂದ್ರೆ ಅನೈತಿಕ ಸಂಬಂಧ ಹೊಂದಿದೆ. ಅನೈತಿಕ ಸಂಬಂಧ ಒಂದಷ್ಟು ದಿನ ನಡೆಸಿರ್ತಾನೆ. ಅದಾದ್ಮೇಲೆ ಈ ಸವಾಸ ಬೇಡ ಅಂತ ಬಿಟ್ಟು ಈಗ ಮಹಿಳೆಯಿಂದ ದೂರ ಇಟ್ಟಿರ್ತಾನೆ. ದೂರ ಇಟ್ಟಂತ ಸಂದರ್ಭದಲ್ಲಿ ಈ ಹಿಂದೆನೂ ಸಹ ಒಂದು ದೀಪಾ ಎಂಬಾಕೆ ಆ ಯುವಕನಿಂದ ಸಾಕಷ್ಟು ಹಣದ ಬೇಡಿಕೆ ಇತ್ತು. ಹಣ ಸಹ ಪಡ್ಕೊಂಡಿರ್ತಾಳೆ. ಮತ್ತಷ್ಟು ಹಣ ಬೇಕು ಮತ್ತೆ ನೀನೇ ಬೇಕು ಅನ್ನೋ ಒಂದು ಆ ಟೈಮಲ್ಲಿ ಆ ಕಾರ್ತಿಕ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದಂತ ಸಂದರ್ಭದಲ್ಲಿ ದೀಪಾ ಏನಂತಂದ್ರೆ ಸಿನಿಮಾ ರೀತಿಯಲ್ಲಿ ಲಾಂಗ್ ಮಾರಕಾಸ್ತ್ರದಿಂದ ಹಿಡಿದು ಆ ಹುಡುಗ ಏನಂದ್ರೆ ಕಾರ್ತಿಕ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಾರಣಾಂತಿಕ ಹಲ್ಲೆಗಳು ಸಹ ಇದೆ. ಪ್ಲೇಸ್ ಆ ಸಮಯದಲ್ಲಿ ಗ್ರಾಮಸ್ಥರು ಏನಂತಂದ್ರೆ ಸಮಯದಲ್ಲಿ ಅಟ್ಯಾಕ್ ನಿಂದ ಕಾರ್ತಿಕ್ ನನ್ನ ಬಚಾವ್ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಅದಂತ ನಂತರ ದೀಪಾ ಅಲ್ಲಿಂದ ಪರಾರಿಯಾಗಿರ್ತಾಳೆ. ಅದಂತ ನಂತರ ದೊಡ್ಡಬಳ್ಳಾಂಗ್ಲ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಿಸ್ಕೊಂಡಂತ ಪೊಲೀಸರು ಈಗ ದೀಪಾನ ಅರೆಸ್ಟ್ ಮಾಡಿ ಈಗಾಗಲೇ ಏನಂತಾರೆ ಬಂಧಿಸಿದ್ದಾರೆ. ಇನ್ನು ಏನಂತಂದ್ರೆ ಕಾರ್ತಿಕ್ ಒಂದು ಪ್ರಾಣಾಪಾಯದಿಂದ ತಾವು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಂತ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ರಾಮಾಂಜಿ ಡೀಟೇಲ್ಸ್ಗಾಗಿ.